ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ನಾನಿವತ್ತು ನಮ್ಮ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆಯುತ್ತಿರುವ ಪ್ಯಾರಿಸ್ ಎಕ್ಸಿಬಿಷನ್ ಕಾರ್ಯಕ್ರಮದ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇರುವ ಬೊಮ್ಮನಹಳ್ಳಿಯ ಬೇಗೂರು ರೋಡ್ನಲ್ಲಿ ಈ ಎಕ್ಸಿಬಿಷನ್ ಕಾರ್ಯವು ಏರ್ಪಡಿಸಲಾಗಿದೆ. ಬೇಗೂರಿನ ಫಾಲ್ಕಾನ್ ಹೈಪರ್ ಮಾರ್ಟ್ ಪಕ್ಕದ ಗ್ರೌಂಡ್ನಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನೀವು ಈ ಲೊಕೇಶನ್ನ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇದಕ್ಕೆ ಬರ್ಬೋದು. ಬಸ್ಸಲ್ಲಿ ಬರ್ತೀವಿ ಅಂದರೆ ಬೇಗೂರಿಗೆ ಬಸ್ ಮುಖಾಂತರ ಬರ್ಬೋದು, ಅಥವಾ ನೀವು ಸಿಲ್ಕ್ ಬೋರ್ಡಿಂದ ಸಿಂಗಸಂದ್ರ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ 1.2 ಕಿಲೋಮೀಟರ್ಸ್ ಆಗುತ್ತೆ, ನಡ್ಕೊಂಡು ನಾನು ಸಿಲ್ಕ್ ಬೋರ್ಡಿಂದ ಸಿಂಗಸಂದ್ರ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಬಂದೆ ಈ ಎಕ್ಸಿಬಿಷನ್ ಪ್ರೋಗ್ರಾಮ್ಗೆ. ಇದು ಮೇನ್ ಎಂಟ್ರೆನ್ಸ್ ಆಗಿದೆ. ಇದಕ್ಕೆ ಎಬೋವ್ 5 ಇಯರ್ಸ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್, ಬಿಲೋ 5 ಇಯರ್ಸ್ ಫ್ರೀಯಾಗೇ ಇರುತ್ತೆ. ಇದು ಎಂಟ್ರಿ ಆಗಿದ ತಕ್ಷಣವೇ ಒಂದು ಕಿಂಗ್ಡಮ್ಗೆ ಎಂಟ್ರಿ ಆಗೋ ಥರ ಫೀಲ್ ಕೊಟ್ಟಿದ್ದಾರೆ. ಎಂಟ್ರಿ ಆಗಿದ ತಕ್ಷಣವೇ ಇಲ್ಲಿ ಒಳಗಡೆ ನೋಡ್ಬೋದು ಪ್ಯಾರಿಸ್ ಸ್ಟ್ರೀಟ್. ಬೇಗೂರಿನಲ್ಲಿ ನಡೆಯುತ್ತಿರುವ ಈ ಪ್ಯಾರಿಸ್ ಎಕ್ಸಿಬಿಷನ್ ಕಾರ್ಯಕ್ರಮವು ಜೂನ್ 17ರಂದು ಓಪನ್ ಆಗಿದ್ದು ಜುಲೈ 30ನೇ ತಾರೀಕಿನ ತನಕ ಇರಲಿದೆ. ನೀವೇನಾದರೂ ಈ ಎಕ್ಸಿಬಿಷನ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಜುಲೈ 30ನೇ ತಾರೀಕು ಒಳಗಡೆ ಹೋಗಿ. ಜುಲೈ 30ನೇ ತಾರೀಕು ಆದಮೇಲೆ ಇದು ಎಕ್ಸಿಬಿಷನ್ ಕ್ಲೋಸ್ ಆಗುತ್ತೆ. ಸೊ ಅದರೊಳಗಡೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸಂಜೆ 4 PM ಇಂದ 10 PM ಇರುತ್ತೆ ಈ ಎಕ್ಸಿಬಿಷನ್. ಇದು ಪ್ಯಾರಿಸ್ ಸ್ಟ್ರೀಟ್. ಎಂಟ್ರಿ ಆಗ್ತಿದ್ದ ತಕ್ಷಣ ಇಲ್ಲಿ ಪ್ಯಾರಿಸ್ ಸ್ಟ್ರೀಟಲ್ಲಿರೋ ಡಿಫ್ರೆಂಟ್ ಶೋರೂಮ್ಸ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅದು ಮುಂದ್ಗಡೆ ಲೈಟಿಂಗ್ಸ್ನೆಲ್ಲ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಚಾಕ್ಲೇಟ್ ಶಾಪ್. ನೋಡೋದಕ್ಕೆ ಸೇಮ್ ಎಕ್ಸಾಕ್ಟ್ ಹೇಗಿರುತ್ತೋ ಅದೇ ಥರ ಫೀಲ್ ಕೊಡುತ್ತೆ. ಇಲ್ಲಿ ಕೂತ್ಕೊಳಕ್ಕೆ ಬೆಂಚಸ್ ಸಹ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ನೋಡ್ಬೋದು. ಹಾಗೆ ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಸ್ಟ್ಯಾಚ್ಯೂ ಕೂಡ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಮಕ್ಕಳೆಲ್ಲ ಇಲ್ಲಿ ಬಂದು ಫೋಟೋ ತೆಗೆಸ್ಕೊತಿದ್ರು. ಸೊ ನಾನು ಹೋಗಿ ಒಂದು ಫೋಟೋ ತಕ್ಕೊಂಡೆ. ಹಾಗೆ ಇಲ್ಲಿ ಮಿಕ್ಕಿ ಮೌಸ್ ಇದೆ. ಮಕ್ಕಳಿಗೆ ತುಂಬ ಇಷ್ಟ ಮಿಕ್ಕಿ ಮೌಸ್, ಟೆಡಿ ಬೇರ್ ಆ ಥರ. ಸೊ ಮಕ್ಕಳಿಗೋಸ್ಕರ ಒಂದು ಟೆಡಿ ಬೇರ್ ಇಟ್ಟಿದ್ದಾರೆ. ಈಗ ಇಲ್ಲೊಂದು ಬಟ್ಟೆ ಶೋರೂಮ್ ಕೂಡ ನೋಡಬಹುದು. ಹಾಗೆ ಇಲ್ಲಿ ಇನ್ನೊಂದು ಪುನೀತ್ ಸರ್ ಸ್ಟ್ಯಾಚ್ಯೂನ ಕೂಡ ನಿಲ್ಲಿಸಿದ್ದಾರೆ. ತುಮಕೂರಲ್ಲಿ ಲಂಡನ್ ಬ್ರಿಡ್ಜ್ ಎಕ್ಸಿಬಿಷನ್ ಮಾಡಿದಾಗಲೂ ಸೇಮ್ ಇದೇ ಥರ ಲಂಡನ್ ಸ್ಟ್ರೀಟ್ಸ್ ಇತ್ತು. ಅಲ್ಲಿ ಇದು ನಡ್ಕೊಂಡು ಹೋಗೋ ರೋಡ್ ಸ್ವಲ್ಪ ದೊಡ್ಡದಾಯಿತು, ಇಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ಸೇಮ್ ಅದೇ ಥರ ಇದೆ ಲುಕ್ ಆ್ಯಂಡ್ ಫೀಲ್ ಎಲ್ಲ. ಇಲ್ಲೆಲ್ಲ ಹೊಸ ಬೆಂಚಸ್ ಅನಿಸುತ್ತೆ, ಇನ್ನೂ ಕವರ್ ಕೂಡ ತೆಗೆದಿಲ್ಲ. ಕೆಲವೊಂದು ಸ್ವಲ್ಪ ಕವರ್ ತೆಗೆದಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದರೊಳಗಡೆ ಎಂಟ್ರಿ ಆಗಬೇಕಾದ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಹೇರ್ ಹೋಸ್ಟೆಸ್ ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಹಾಗೆ ಇಲ್ಲೊಂದು ಪುಟಾಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಕೈ ಇಟ್ಕೊಂಡು ಒಂದು ಫೋಟೋ ತೆಗೆಸ್ಕೊತಿದೆ. ನೋಡೋಕ್ಕೆ ತುಂಬ ಕ್ಯೂಟಾಗಿ ಅನ್ನಿಸ್ತು. ಪ್ಯಾರಿಸ್ ಸ್ಟ್ರೀಟಲ್ಲಿರೋ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ನೂ ಇಲ್ಲಿ ಎನ್ಕ್ಯಾಪ್ಸುಲೇಟ್ ಮಾಡಿ ಇಟ್ಟಿದ್ದಾರೆ. ಡಿಫ್ರೆಂಟ್ ಆಗಿದೆ. ಹಾಗೆ ಅಲ್ಲಿರೋ ಬಿಲ್ಡಿಂಗ್ಸ್ನೂ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಅಲ್ಲಿರೋ ಆರ್ಟ್ ವರ್ಕ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ನಾವು ಸೆಲ್ಫಿ ಝೋನಿಗೆ ಎಂಟ್ರಿ ಆಗ್ಬೋದು. ಇಲ್ಲಿ ಜಸ್ಟ್ ಪಿಕ್ಚರ್ಸ್ನ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಫೋಟೋಗ್ರಫಿ ಥರ. ಮಾಲ್ಡೀವ್ಸ್ ಇದೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ. ಇಲ್ಲಿ ನೋಡ್ಬೋದು ಯಾವುದೋ ಒಂದು ಬೀಚ್ ಇದೆ. ಹಾಗೆ ಅದ್ರ ಪಕ್ಕ ಒಂದು ಮದರ್ ತೆರೇಸಾದ ಫೋಟೋ ಇದೆ. ಬಟ್ ಅಲ್ಲಿ ಯಾರೋ ಫೋನಲ್ಲಿ ಮಾತಾಡ್ತಿರೋದ್ರಿಂದ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಒಂದು ಹಡಗಿದೆ. ಇದೇ ಥರ ಡಿಫ್ರೆಂಟ್ ಪಿಕ್ಚರ್ಸ್ನ ಫೋಟೋ ಆಲ್ಬಮ್ ರೀತಿಯಲ್ಲಿ ಇಟ್ಟಿದ್ದಾರೆ. ಯಾರು ಸೆಲ್ಫಿ ಬೇಕು ಅವ್ರು ತೊಗೊಬೋದು ಸೆಲ್ಫಿ. ಅದಕ್ಕೆ ಇದನ್ನು ಸೆಲ್ಫಿ ಝೋನ್ ಅಂತ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ವ್ಯೂ ಬೆಟ್ಟದ್ದು. ಇಲ್ಲಿ ಮಗು ಗರುಡ ಪಕ್ಷಿಗೆ ಅವನ ಕೈನ ತೋರಿಸ್ತೇನೆ. ಸೊ ರೆಕ್ಕೆ ಥರ ಹಾರೋ ಥರ. ಇಲ್ಲಿ ಅಣ್ಣವರು ಆನೆ ಮೇಲೆ ಕೂತಿರೋ ಪಿಕ್ಚರ್ನ ಕಾಣ್ಬೋದು. ಹಾಗೆ ಇಲ್ಲೊಂದು ಬಟರ್ಫ್ಲೈ ಕಾಣ್ಬೋದು. ನಂತರ ಸ್ಪೈಡರ್ ಮ್ಯಾನ್, ಇಲ್ಲೊಂದು ಮಗು ಸ್ಪೈಡರ್ ಮ್ಯಾನ್ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದೆ. ಹಾಗೆ ಇಲ್ಲೊಂದು ಡಾಲ್ಫಿನ್ ಇದೆ. ಹಾಗೆ ಇಲ್ಲಿ ತಾಜ್ ಮಹಲ್ ಇದೆ. ತಾಜ್ ಮಹಲ್ ಪಕ್ಕನೇ ಒಂದು ಅರಮನೆ ಪಿಕ್ಚರ್ ಇದೆ. ಹೀಗೆ ಸಾಕಷ್ಟು ರೀತಿಯ ಚಿತ್ರಣವನ್ನು ಈ ಸೆಲ್ಫಿ ಝೋನ್ನಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಇದು ಪೆಂಗ್ವಿನ್ ಅನಿಸುತ್ತೆ. ಇಲ್ಲೊಂದು ಮಗು ಫೋಟೋ ತೆಗೆಸ್ಕೊತಿದೆ. ನೆಕ್ಸ್ಟ್ ಬಂತು ಜಿರಾಫೆ ಚಿತ್ರಣವನ್ನು ಕೂಡ ಇಟ್ಟಿದ್ದಾರೆ. ಇಲ್ಲೊಂದು ಮನೆ ಸೆಟಪ್ ಥರ ಮಾಡಿದ್ದಾರೆ. ಸೊ ಸೋಫಾಯಿಂದ ನಿಂತ್ಕೊಂಡ್ರೆ ನೀವು ಒಂದು ಮನೆ ಒಳಗಡೆ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ.
ಇಲ್ಲಿ ನೋಡ್ಬೋದು ಹಾರ್ಟ್ ಸಿಂಬಲ್ ಒಂದು ಫ್ಲವರ್ ಇದನ್ನು ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಸರ್ ಫೋಟೋ ಕೂಡ ಇಟ್ಟಿದ್ದಾರೆ. ಇಲ್ಲೊಂದು ಫ್ಲವರ್ ಎಂಟ್ರಿ ಫೋಟೋ ಇದೆ. ಈ ಸೆಲ್ಫಿ ಝೋನ್ ಆದಮೇಲೆ ನಮಗೆ ಸಾಕಷ್ಟು ಸ್ಟಾಲ್ ಸಿಗುತ್ತೆ. ಅಲ್ಲಿ ನಮಗೆ ಶಾಪಿಂಗಿಗೆ ಅಥವಾ ಫುಡ್ ಐಟಮ್ಸಿಗೆ ಸಾಕಷ್ಟು ರೀತಿಯ ಡಿಫ್ರೆಂಟ್ ಸ್ಟಾಲ್ಸ್ ಇರುತ್ತೆ. ಅದು ನಾರ್ಮಲಾಗಿ ಎಲ್ಲ ಎಕ್ಸಿಬಿಷನಲ್ಲೂ ಇದ್ದಿರುತ್ತೆ. ಸೊ ಅದಕ್ಕೆ ನಾನು ಅದು ಜಾಸ್ತಿ ವೀಡಿಯೋ ಮಾಡಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕ್ಕೊಂಡಿನಿ. ಲೈಕ್ ಇಲ್ಲಿ ಫ್ಯಾಷನ್ ಐಟಮ್ಸ್ನೆಲ್ಲ ಖರೀದಿಸ್ಬೋದು. ಹಾಗೆ ಬಟ್ಟೆಗಳು, ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಆಫರಲ್ಲಿ ಮೆನ್ಷನ್ ಮಾಡಿದ್ದು. ಹಾಗೆ ಇಲ್ಲಿ ಕಿಚನ್ ಐಟಮ್ಸ್, ಹಾಗೆ ಕೆಲವೊಂದು ಗೇಮ್ಸ್ ಕೂಡ ಅಲ್ಲಿ ಇಟ್ಟಿರ್ತಾರೆ. ಗೇಮ್ಸ್ನ ಆಡಬೇಕಾಗುತ್ತೆ, ಗೆದ್ದವ್ರಿಗೆ ಪ್ರೈಸ್ ಇರುತ್ತೆ. ಬಟ್ ಅದು ಆಲ್ಮೋಸ್ಟ್ ಎಲ್ಲ ನಾವು ಹೇಗೆ ಆಡೋದು ಕಮ್ಮಿ ಅಮೌಂಟ್ ಪ್ರೈಸಸ್ ಸಿಗುತ್ತೆ. ಇಲ್ಲಿ ಯಾವುದೋ ಒರಿಜಿನಲ್ ಬ್ರ್ಯಾಂಡ್ಸ್ 80% ಅಂತ ಆಫರ್ ಇಟ್ಟಿದ್ದಾರೆ. ನಾನು ಕೇಳಿದೆ ಒಂದು ಟಿ ಶರ್ಟು, ಬಟ್ ಅದು ಅಮೌಂಟ್ ಹೈ ಅನ್ನಿಸ್ತು, ಸೊ ನಾನು ತೊಗೊಳ್ಲಿಲ್ಲ. ಇಲ್ಲಿ ಯಾವುದೋ ಒಂದು ಶಾಪ್ ಇದೆ, ಇದೆಂಕೋ ಲೈಟ್ ಡಿಮ್ ಆಗ್ತಿತ್ತು. ಆಮೇಲೆ ಇಲ್ಲಿ ರಾಜಸ್ಥಾನಿ ಸ್ಪೆಷಲ್ ಹಪ್ಪಳ ಉಪ್ಪಿನಕಾಯಿ ಶಾಪ್ ಕೂಡ ಅವೈಲಬಲ್ ಇದೆ. ಹೀಗೆ ಡಿಫ್ರೆಂಟ್ ಸ್ಟಾಲ್ಸ್ ಇತ್ತು. ₹30 received on hall pay. तुम्हें जानना नहीं 6 में जाना बोल रहे हो। चीटिंग करो। ओह तुम्हारा नसीब 3 में है क्या? लास्ट एक बॉल बच्चा क्या करना? ₹100 received on hall pay. ₹50 received on hall pay. कुछ तो है इसके